ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ KPSC ಕರಪ್ಷನ್ ವಿಚಾರವಾಗಿ ಒಂದು ವಿಡಿಯೋನ ಮಾಡಿದ್ದೆ. ವಿಡಿಯೋ ನೋಡಿದ್ ನನ್ನೊಬ್ಬ ಫ್ರೆಂಡ್ ನನಗೆ ಕೇಳ್ದ, ನಮ್ಮ ದೇಶದಲ್ಲಿ ಏನೇನೋ ಆದಾಗಲೇ ನಮ್ಮ ಜನ ಬದಲಾಗಿಲ್ಲ, ಇನ್ನ ನೀನು ಮಾಡಿರೋ ಒಂದು ವಿಡಿಯೋಯಿಂದ ಏನಾದ್ರು ಬದಲಾಗತ್ತೆ ಅಂತ ನಿಂಗೆ ಅನ್ಸುತ್ತಾ? ಸುಮ್ಮನೆ ಇದೆಲ್ಲ ಟೈಮ್ ವೇಸ್ಟ್ ಅಲ್ವಾ ಅಂತ. ಇರ್ಬೋದು, ಆದ್ರೆ ಯಾವುದೇ ಒಬ್ಬ ಮನುಷ್ಯ ನನ್ನ ಕೈಲಿ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇಂದಾನೆ ಆಚೆ ಬರಲಿಲ್ಲ ಅಂತಂದ್ರೆ ಅದೇ ಒಂದು ದೊಡ್ಡ ಸೋಲು. ಯಾರೋ ಒಬ್ಬ ಪೇಪರ್ ಮಾರ್ತಿದ್ದ ಹುಡುಗ ನನ್ನ ಕೈಲಾಗುತ್ತಾ ಅನ್ಕೊಂಡಿದ್ರೆ ಅವನೊಬ್ಬ ಸೈಂಟಿಸ್ಟ್ ಆಗ್ತಿರ್ಲಿಲ್ಲ, ಮುಂದೆ ನಮ್ಮ ದೇಶದ ಪ್ರೆಸಿಡೆಂಟ್ ಆಗ್ತಾ ಇರಲಿಲ್ಲ. ಹಂಗೆ ಯೋಚನೆ ಮಾಡಿ ಯಾರೋ ಒಬ್ಬ ಟೀ ಮಾರ್ತಿದ್ದವನು, ಆ ಹುಡುಗ ಅವತ್ತಿಗೆ ನನ್ನ ಕೈಲಾಗುತ್ತಾ ಅಂತ ಯೋಚನೆ ಮಾಡಿದ್ರೆ ಅವನೊಬ್ಬ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇರಲಿಲ್ಲ. ಅದು ಬಿಡಿ, ಯಾರೊಬ್ಬ 55-60 ವರ್ಷ ವಯಸ್ಸಾಗಿರೋ ಒಬ್ಬ ಮನುಷ್ಯ ಆ ವಯಸ್ಸಿನಲ್ಲಿ ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದ್ರೆ KFC ಅಂತ ಒಂದು ದೊಡ್ಡ ಸಂಸ್ಥೆಯನ್ನ ಆ ವಯಸ್ಸಲ್ಲಿ ಕಟ್ಟಿ ಬೆಳೆಸಕ್ಕಾಗ್ತಾ ಇರಲಿಲ್ಲ. ನಾನು ಹೇಳ್ತಾ ಇರೋದು ಜಸ್ಟ್ ಎಕ್ಸಾಂಪಲ್ಸು. ಈ ತರ ನೂರಾರು ಸಾವಿರಾರು ಜನ ಇದ್ದಾರೆ, ಝೀರೋ ಇಂದ ಸಾವಿರಾರು ಕೋಟಿ ಮಾಡಿರೋರು ಇದ್ದಾರೆ, ನಿಯತ್ತಾಗಿ ದುಡಿದು ಮಾಡಿರ್ತಾರೆ. ಹಂಗೆ ಅವ್ರವ್ರದೇ ಕ್ಷೇತ್ರದಲ್ಲಿ ಅವ್ರವ್ರದೇ ಸಾಧನೆಗಳನ್ನ ಮಾಡಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ಅದಕ್ಕೆ ಬೇಕಿರೋದು ಹಾರ್ಡ್ ವರ್ಕ್ ಅಷ್ಟೇ. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಷ್ಟು ಕರಪ್ಷನ್ ನಡೀತಾ ಇದೆ. ಇಷ್ಟು ಕರಪ್ಷನ್ ನಡೀತಿದ್ರು ಕೂಡ, ಎಲ್ರಿಗೂ ಗೊತ್ತಿದ್ರು ಕೂಡ, ಹೋಗಿ ನಮ್ಮ ಜನಗಳನ್ನ ಕೇಳಿ ನಮ್ಮ ರಾಜ್ಯದ ಕರಪ್ಷನ್ ಅನ್ನ ತಡಿಬೋದಾ ಅಂತ. ಅವ್ರು ಹೇಳ್ತಾರೆ 99.9% ಜನ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಜನಗಳ ಮೆಂಟ್ಯಾಲಿಟಿ ಹಿಂಗೆ ಇರೋದಕ್ಕೇನೆ ನೂರಾರು ವರ್ಷ ಯಾರೋ ಎಲ್ಲಿಂದನೋ ಬಂದವರು ನಮ್ಮ ದೇಶನ ಕೊಳ್ಳೆ ಹೊಡಿತಾರೆ. ಇಂಥ 99% ಜನಗಳ ಮಧ್ಯೆ ಈ 1% ಇರ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಈ ತರ ನೂರಾರು ಜನ, ಸಾವಿರಾರು ಜನ ಫ್ರೀಡಮ್ ಫೈಟರ್ಸ್ ಇದ್ದಾರೆ. ಇವರೆಲ್ಲ ಆಗತ್ತೆ, ನಮ್ಮ ದೇಶನ ಕೊಳ್ಳೆ ಹೊಡಿತಿರೋದನ್ನ ನಿಲ್ಲಿಸಬೇಕು, ನಮಗೆ ಸ್ವತಂತ್ರ ಬೇಕು ಅಂತ ಹೋರಾಡ್ತಾರೆ. ಈ ಹೋರಾಟದಲ್ಲಿ ನಮ್ಮ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ತಮ್ಮ ಪ್ರಾಣನೂ ಲೆಕ್ಕಿಸದೆ ಅಟ್ಲೀಸ್ಟ್ ನಾವು ಸತ್ರು ಮುಂದೆ ಬರೋ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆನಾದ್ರೂ ಸ್ವತಂತ್ರವಾಗಿ ಬದುಕಲಿ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹೋರಾಡ್ತಾರೆ. ಒಂದನ್ನ ತಿಳ್ಕೊಂಬಿಡಿ, ಅವತ್ತೇನಾದ್ರೂ ಈ ಎಲ್ಲಾ ಫ್ರೀಡಮ್ ಫೈಟರ್ಸು ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಮನೆ ಅಂತ ಕೂತಿದ್ರೆ ಇವತ್ತು ನಾವೆಲ್ಲರೂ ಬೇರೆಯವ್ರ ಗುಲಾಮರಾಗೆ ಬದುಕ್ತಾ ಇದ್ವಿ. ಅವತ್ತು ಅವ್ರು ತಗೊಂಡ ನಿರ್ಧಾರದಿಂದ ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಬದುಕ್ತಾ ಇದೀವಿ. ಇಂಥವ್ರು ಹುಟ್ಟಿರೋ ದೇಶದಲ್ಲಿ, ಇಂಥ ಜನಗಳು ಹುಟ್ಟಿರೋ ಜಾಗದಲ್ಲಿ ಹುಟ್ಟಿ ಇನ್ನು ಎಷ್ಟು ದಿನ ಅಂತ ಇಂಥ ಕೆಟ್ಟ ಕರಪ್ಷನ್ ವ್ಯವಸ್ಥೆಯಲ್ಲಿ ಬದುಕ್ತೀರಾ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ವರ್ಷಗಳಿಂದ ಯಾರೋ ಬಂದ್ರು, ಕೊಳ್ಳೆ ಹೊಡೆದ್ರು, ಹೋದ್ರು. ಈಗ ಅದನ್ನೇ ನೋಡಿ ಕಲ್ತಿರ್ತಕ್ಕಂಥ ನಮ್ಮ ಪೊಲಿಟಿಷಿಯನ್ಸು, ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಜನ, ನಿಮ್ಮ ಮೈಂಡ್ ಸೆಟ್ ನ ಚೆನ್ನಾಗಿ ತಿಳ್ಕೊಂಡಿರೋರು, ಅವತ್ತು ಅವ್ರು ಕೊಳ್ಳೆ ಹೊಡೆದ್ರು, ಇವತ್ತು ಇಂಟರ್ನಲ್ ಆಗಿದ್ಕೊಂಡು ಒಳಗಿದ್ಕೊಂಡು ಇವ್ರು ಕೊಳ್ಳೆ ಹೊಡಿತಾ ಇದ್ದಾರೆ. ನಮ್ಮ ಪೊಲಿಟಿಷಿಯನ್ಸ್ಗೆಲ್ಲ ಚೆನ್ನಾಗಿ ಗೊತ್ತು, ನೀವು ಅವ್ರು ಏನ್ ಮಾಡಿದ್ರು ನೀವು ಕೇಳಲ್ಲ, ಅವರು ರಾಜ್ಯನೇ ಕೊಳ್ಳೆ ಹೊಡೆದ್ರು ಕೇಳಲ್ಲ. ಇನ್ನ ನೆಕ್ಸ್ಟ್ ಕೇಸ್, ಇನ್ನ ಹೋಗಿ ನಿಮ್ಮ ಹಳ್ಳಿಗೆ ಬಂದು ಕೊಳ್ಳೆ ಹೊಡೆದ್ರು ನೀವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದು ಬಿಡಿ, ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಅವ್ರ ಮನೆಗಳು ಕೊಳ್ಳೆ ಹೊಡೆದ್ರು ನೀವು ತಲೆ ಕೆಡಿಸ್ಕೊಳ, ಯಾಕಂದ್ರೆ ಅದು ನಿಮ್ದಲ್ಲ, ಅದು ಬೇರೆಯವ್ರದ್ದು ಹೋಗ್ತೀನಿ, ನಂದೇನಾಗಿಲ್ಲ, ನಾನ್ ಚೆನ್ನಾಗಿದ್ದೀನಿ. ಈ ಒಂದು ಕೆಟ್ಟ ಮೈಂಡ್ ಸೆಟ್ ಇಂದ ನೀವು ಆಚೆ ಬರೋವರೆಗೂ ಈ ವ್ಯವಸ್ಥೆ ಸರಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇವಾಗ ಆಕ್ಚುಯಲ್ ಮ್ಯಾಟ್ರಿಗೆ ಬರೋಣ. ಇವಾಗ ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೊಳ್ಳಿ, KPSCಯಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರನ ನಿಲ್ಸಕ್ಕಾಗತ್ತಾ? ನಿಲ್ಸಿ ಕಷ್ಟಪಟ್ಟು ಓದಿರೋ ಮಕ್ಕಳಿಗೆ ಆ ಜಾಬ್ನ ಕೊಡ್ಸಕ್ಕಾಗತ್ತಾ? ನೀವು ಆಗತ್ತೆ ಅಂದ್ರೆ ಆಗತ್ತೆ, ಆಗಲ್ಲ ಅಂದ್ರೆ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ಒಂದು ತಿಳ್ಕೊಳ್ಳಿ, ಈ KPSCಯಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಭ್ರಷ್ಟಾಚಾರಕ್ಕೆ ಬರೀ KPSC ಅಧಿಕಾರಿಗಳು ಕಾರಣ ಅಲ್ಲ. ಇದಕ್ಕೆ ಮುಖ್ಯವಾಗಿ ನಮ್ಮ ಪೊಲಿಟಿಷಿಯನ್ಸ್ ಕಾರಣ. ಒಂದು ಅಬ್ಸರ್ವ್ ಮಾಡಿ, ಸೆಷನ್ ನಲ್ಲಿ, ವಿಧಾನಸೌಧದಲ್ಲಿ ಬೇಕಂತ ಇಶ್ಯೂನ ರೈಸ್ ಮಾಡ್ತಾರೆ, ಅದನ್ನ ನಿಮ್ಗೆ ಗೊತ್ತಿಲ್ದಂಗೆ ಹಂಗೆ ಮುಚ್ಚಾಕ್ತಾರೆ. ಇದು ಇವತ್ತಿನ ಇಶ್ಯೂ ಅಲ್ಲ, ಇದು ತುಂಬಾ ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇರೋದು. ನಮ್ಮ ಜನಗಳನ್ನ ಮೂರ್ಖರನ್ನ ಮಾಡ್ತಾ ಇರೋದು ಇದೇ ಪೊಲಿಟಿಷಿಯನ್ಸು. ಇವತ್ತು ನಡೀತಿರ್ತಕ್ಕಂಥ 384 KS ಎಕ್ಸಾಮ್ ಪ್ರೊಸೆಸ್ ಏನ್ ನಡೀತಾ ಇದೆ, ಇದರಲ್ಲಿ ನಮ್ಗೆಲ್ರಿಗೂ ಗೊತ್ತಿರಂಗ್ ಭ್ರಷ್ಟಾಚಾರ ನಡೆದೋಗಿದೆ. ಆದ್ರೆ ಇದಕ್ಕಿಂತ ಮುಂಚೆ ನಡೆದಿರೋ ಒಂದು
KAS ನೋಟಿಫಿಕೇಶನ್ ಕೂಡ ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಭ್ರಷ್ಟಾಚಾರ ನಡೆದಾಗ ಅವತ್ತೂ ಕೂಡ ಇದೇ ರೀತಿ ಪ್ರೊಟೆಸ್ಟ್ಗಳು ನಡೆದು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಕೊನೆಗೆ ಅದನ್ನ CID ಕೊಡ್ತಾರೆ. CID ಅವರು ಎಲ್ಲ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಒಂದು ವರದಿನ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಆ ವರದಿಲಿ ಏನಿರುತ್ತೆ ಅಂತಂದ್ರೆ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ನಡೆದಿರೋದು ನಿಜ, ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಬಿಟ್ಟು ದುಡ್ಡು ಕೊಟ್ಟಿರೋರ್ಗೆ ಜಾಬ್ ಕೊಟ್ಟಿರೋದು ನಿಜ ಅಂತ ಆ CID ವರದಿ ಹೇಳುತ್ತೆ. ಆದ್ರೆ ಸರ್ಕಾರ ಏನ್ ಮಾಡುತ್ತೆ, ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡ್ಬರುತ್ತೆ. ಆ ವರದಿನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಇಟ್ಕೊಂಡು ವರ್ಷಗಳನ್ನೇ ಕಳೀತಾರೆ. ಅದಾದ್ಮೇಲೆ ತುಂಬಾ ದಿನ ಅದನ್ನ ಇಟ್ಕೊಂಡು ಕೂತ್ಕೊಳಕ್ಕಾಗಲ್ವಲ್ಲ. ಅದಾದ್ಮೇಲೆ ಸರ್ಕಾರ ಬದಲಾಗುತ್ತೆ, ಬೇರೆ ಸರ್ಕಾರ ಬರುತ್ತೆ. ಆ ಸರ್ಕಾರದವರು ಹೇಳ್ತಾರೆ ಈ CID ವರದಿನೇ ತಪ್ಪು, ಅಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಡೆದೇ ಇಲ್ಲ. ಈ ತರ ಹೇಳಿ ಕೇಸ್ನೇ ಮುಚ್ಚಾಕಿ ಅದೇ ಭ್ರಷ್ಟಾಚಾರದಲ್ಲಿ ಅದೇ ದುಡ್ಡು ಕೊಟ್ಟು ಬಂದಂತ ಆಸ್ಪಿರೆಂಟ್ಸ್ ನ ಜಾಬ್ಗೆ ಅಪಾಯಿಂಟ್ ಮಾಡ್ಕೋತಾರೆ. ನೀವು ಇವಾಗ ಥಿಂಕ್ ಮಾಡಿ, ಇಲ್ಲಿ ದೊಡ್ಡ ಕಳ್ಳರು ಯಾರು? KPSC ಅಧಿಕಾರಿಗಳ ಅಥವಾ ಅವ್ರಿಗಿಂತ ದೊಡ್ಡ ಕಳ್ಳರು ನಮ್ಮ ಪೊಲಿಟಿಷಿಯನ್ಸಾ? ಇದೇ ಪೊಲಿಟಿಷಿಯನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದ ಪಾರ್ಟೀಸ್, ಎಲ್ಲಾ ಪಾರ್ಟಿನಲ್ಲೂ ಇದ್ದಾರೆ. ಎಲ್ಲರೂ ಇನ್ವಾಲ್ವ್ ಆಗಿ ಈ ಒಂದು ದೊಡ್ಡ ಸ್ಕ್ಯಾಮ್ ಅನ್ನ ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇರೋದ್ರಿಂದ ಅದೇ ವಿಧಾನಸೌಧದಲ್ಲಿ ಸೆಷನ್ ಅಲ್ಲಿ ಧೈರ್ಯವಾಗಿ ಓಪನ್ ಆಗಿ ಹೇಳ್ತಾರೆ. ಅವ್ರಿಗೆಲ್ಲ ಗೊತ್ತು, ಇದನ್ನ ಜನ ನೋಡ್ತಾರೆ ಅಂತಾನು ಗೊತ್ತಿದ್ರೂ ಕೂಡ ಇದು ಮುಂಚೆನೂ ಇದೇ ರೀತಿ ನಡೆದಿದೆ ಎಕ್ಸಾಮು, ಅವತ್ ಕೂಡ ಭ್ರಷ್ಟಾಚಾರ ಆಗಿದೆ, ಆದ್ರೂ ನಾವು ಹಂಗೇನೆ ಅಪಾಯಿಂಟ್ ಮಾಡ್ಕೊಂಡಿದೀವಿ, ಇವತ್ತೂ ಹಿಂಗೆ ನಡೀತಾ ಇದೆ, ನಾವೇನು ಮಾಡಕ್ಕಾಗಲ್ಲ, ಇವತ್ತು ಕೂಡ ಅಪಾಯಿಂಟ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ನೀವೆಲ್ಲ ಅದನ್ನ ಕೂತ್ಕೊಂಡು ಟಿವಿನಲ್ಲಿ ನೋಡ್ತೀರಾ, ನೋಡಿ ಏನೋ ಭ್ರಷ್ಟಾಚಾರ ನಡೆದಿದೆಯಂತೆ, ಯಾವುದೋ ಎಕ್ಸಾಮ್ ಅಂತೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಮೈಂಡ್ ಸೆಟ್ ನ ಪೊಲಿಟಿಷಿಯನ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಇದು ಯಾವುದಕ್ಕೂ ತಲೆ ಹಾಕೋದಿಲ್ಲ. ವಿದ್ಯಾರ್ಥಿಗಳು, ನೀವೇನು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದೀರಾ, ನಮಗೆ ಜಾಬ್ ನೋಟಿಫಿಕೇಶನ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ನೋಟಿಫಿಕೇಶನ್ ಮಾಡ್ತಾರೆ ಅಂತಾನೆ ಇಟ್ಕೊಳ್ಳಿ, ಜಾಬ್ ಕೊಡೋರು ಯಾರು ನಿಮ್ಗೆ? ನೋಟಿಫಿಕೇಶನ್ ಮಾಡ್ತಾರೆ, ಎಕ್ಸಾಮ್ ಮಾಡ್ತಾರೆ, ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಜಾಬ್ ಕೊಡ್ತಾರೆ. ನೀವು ಕಷ್ಟಪಟ್ಟು ಓದಿದ್ದೇನಕ್ಕೆ? ನೋಟಿಫಿಕೇಶನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇವಾಗಿಲ್ಲಿ ಈಗ ಆಲ್ರೆಡಿ ಆಗಿರೋ ಸ್ಕ್ಯಾಮು, ಇಲ್ಲಿ ಏನ್ ಕರಪ್ಷನ್ ಆಗಿದೆ, ಆ ಮಾಡಿದವರೆಲ್ಲ ಜೈಲಿಗೆ ಹೋಗ್ಬೇಕು. ಅವ್ರ ಜೈಲಿಗೆ ಹೋದ್ಮೇಲೆ ಮುಂದಿನ ಎಕ್ಸಾಮ್ ಏನ್ ನಡೆಯುತ್ತೆ ಅದು ಒಬ್ಬ ಒಳ್ಳೆ ಅಧಿಕಾರಿಯಿಂದ ನಡೆಸಬೇಕು. ಅವಾಗಷ್ಟೇ ನೀವು ಓದಿರೋದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ, ನಿಮ್ಗೆ ಜಾಬ್ ಸಿಗುತ್ತೆ. ಇಲ್ಲಾಂದ್ರೆ ನೋಟಿಫಿಕೇಶನ್ ಮಾಡಿದ್ರು ವೇಸ್ಟೇ. ಅದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಮತ್ತೆ ಹೋಗಿ ನೋಟಿಫಿಕೇಶನ್ ಮಾಡಿ ಅಂತ ಕೇಳೋದ್ರಿಂದ ನಿಮ್ಗೇನು ಆಗೋದಿಲ್ಲ. ಪ್ರತಿಯೊಬ್ಬ ಹುಡುಗ, ಒಂದು ಹುಡುಗಿ ಆಗ್ಲಿ, ನಾನು ಲೀಡರ್, ನನಗೊಬ್ಬ ಲೀಡರ್ ಬೇಕು, ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅನ್ನೋದನ್ನ ಬಿಡಿ. ಫಸ್ಟು ನಾವೆಲ್ಲರೂ ಲೀಡರ್ಸ್, ಆ ಮೆಂಟಾಲಿಟಿಗೆ ಬನ್ನಿ. ನಾವೇನ್ ಬೇಕಾದ್ರೂ ಮಾಡ್ಬೋದು. ಸ್ಪೆಷಲಿ ಹೆಣ್ಮಕ್ಳು, ನೀವು ಬರಬೇಕು, ಮುಂದೆ ಬಂದು ನೀವು ಬೀದಿಯಲ್ಲಿ ನಿಂತು ಹೋರಾಟಕ್ಕೆ ನಿಂತ್ರೆ ನಿಮ್ಗೆ ಎಲ್ಲಾರ ಸಪೋರ್ಟ್ ಸಿಗುತ್ತೆ. ಎಲ್ಲಾರ ಸಪೋರ್ಟ್ ಸಿಕ್ತು ಅಂದ್ರೆ ಅದು ಯಾವುದೇ ಆಗಿರ್ಲಿ, ಸರ್ಕಾರ ಆಗಿರ್ಲಿ, ಏನೇ ಆಗಿರ್ಲಿ, ಅದನ್ನ ಎದುರಿಸೋದು ಅಷ್ಟು ದೊಡ್ಡ ವಿಚಾರನೇ ಅಲ್ಲ. ಇದ್ರ ಜೊತೆಗೆ ಈ ಏನು ದುಡ್ಡು ಹೊಡ್ಕೊಂಡು ಕರಪ್ಷನ್ ಮಾಡ್ಕೊಂಡು ತಿಂತಾರ ಪುಣ್ಯಾತುಂಬರಿದ್ದಾರೆ. ನಾನು ನಿಮಗೆ ಕೇಳೋದೇನಂತಂದ್ರೆ, ದೇವ್ರು ನಿಮ್ಗೆ ತಿನ್ಬೇಕು ಅಂದಿದ್ದನ್ನ ತಿನ್ನಕ್ ಕೊಟ್ಟಿದ್ದಾನೆ, ನಮ್ಗೆ ಬಟ್ಟೆ ಹಾಕೋಬೇಕು ಅಂದ್ರೆ ಆ ಬಟ್ಟೆ ತಗೊಳಕ್ ಕೊಟ್ಟಿದ್ದಾನೆ, ನಾವೊಂದು ಕಾರಲ್ಲಿ ಓಡಾಡ್ಬೇಕು ಅಂದ್ರೆ ಕಾರಲ್ಲಿ ಓಡಾಡಕ್ ಕೊಟ್ಟಿದ್ದಾನೆ. ಎಷ್ಟೋ ಮಕ್ಕಳಿಗೆ ತಿನ್ನಕ್ಕೂ ಕೂಡ ಗತಿ ಇಲ್ಲ. ಇವತ್ತು ತಿನ್ನಕ್ಕೆ ಗತಿ ಇಲ್ಲದೆ ಇರೋ ಎಷ್ಟೋ ಮಕ್ಕಳು, ಅವ್ರಿಗೆ ಊಟಕ್ಕೂ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಈ ಎಕ್ಸಾಮ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅಷ್ಟು ಓದ್ತಾ ಇದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ ಹೋಟೆಲ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಬಂದು ಕೂತ್ಕೊಂಡು ರಾತ್ರಿ ಓದ್ತಾ ಇರ್ತಾರೆ ಎಕ್ಸಾಮ್ಗೆ. ನಿಮಗೆ ನೀವು ಮಾಡ್ತಿರೋ ಭ್ರಷ್ಟಾಚಾರ ಇದು ನಿಮಗೆ ಒಂದು ದುಡ್ಡು ಅಷ್ಟೇ, ಆದ್ರೆ ಆ ಮಕ್ಕಳಿಗೆ ಅವರ ಇಡೀ ಜೀವನ ಅದರಲ್ಲಿರುತ್ತೆ. ನೀವು ಎಷ್ಟೇ ದುಡ್ಡು ಹೊಡೀರಿ, ನೀವು ಸಾವಿರಾರು ಕೋಟಿ ಹೊಡೀರಿ, ಹೊಡೆದ್ರು ನಿಮ್ಮನ್ನು ಕೊನೆಗೆ ತಗೊಂಡೋಗಿ ನೀವು ಸತ್ತಾಗ 6 ಅಡಿ 3 ಅಡಿ ಜಾಗಕ್ಕೆ ಹಾಕೋದು. ನೀವು ಚೆನ್ನಾಗಿ ಸಾವಿರಾರು ಕೋಟಿ ಹೊಡ್ಕೊಟ್ಟಿದ್ದೀರಾ ಅಂತ ನಿಮ್ಮ ಮಕ್ಕಳು ನಿಮ್ಮನ್ನು ತಗೊಂಡೋಗಿ ಯಾವುದೋ ಮ್ಯೂಸಿಯಂ ಅಲ್ಲಿ ಇಡಲ್ಲ. ಅಷ್ಟಕ್ಕೋಸ್ಕರ ಯಾಕೆ ಈ ಬಾಳ್ತಿದ್ದೀರಾ?
ಜನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರತಿ ಸರಿ ಇದು ನಿಲ್ದೇ ಹೋದ್ರೆ ಪ್ರತಿ ಸರಿ ಹಿಂಗೆ. ಈಗ ಈ KPSC KS ಎಕ್ಸಾಮ್ ಇದೇ ರೀತಿ ಪ್ರೊಸೆಸ್ ಮಾಡಿರು, ಹಿಂಗೆ ಈಗ್ಲೂ ಕರಪ್ಷನ್ ಆಗಿರಲ್ಲ ಅಪಾಯಿಂಟ್ ಮಾಡ್ಕೊಂಡು ಅಂದ್ರೆ ಈಗ 2-3 ಸರಿಯಿಂದನೂ ಅದೇ ರೀತಿ ಅಪಾಯಿಂಟ್ ಮಾಡ್ಕೊಂಡಿದೀವಿ, ಈಗ್ಲೂ ಮಾಡ್ಕೋಬೇಕು ಅಂತ ಮುಂದಿನ ಸರಿನೂ ಕೇಳ್ತಾರ ಅವರು. ಎಲ್ಲರೂ ದಯವಿಟ್ಟು ಥಿಂಕ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಫಸ್ಟ್ ಈ ಕರಪ್ಷನ್ ಮಾಡಿರೋರು ಜೈಲಿಗೆ ಹೋಗ್ಬೇಕು. ಈ KPSC ಒಳಗೆ ಯಾರ್ಯಾರು ಮಾಡಿದ್ರು ಇದು ಹೋಗಕ್ಕಾಗಲ್ಲ ಅಂತ ನೀವು ತಿಳ್ಕೊಳ್ಳೇಬೇಡಿ. ಎಂತೆಂಥವ್ರೋ ಜೈಲಿಗೆ ಹೋಗಿ ಕೂತಿದ್ದಾರೆ ಇವತ್ತ. ನ್ಯಾಯಾಲಯ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಚೆನ್ನಾಗಿದೆ. ಅದಕ್ಕೆ ನೀವು ಬುದ್ಧಿವಂತರಾಗಬೇಕಷ್ಟೇ. ಈ ರಾಜಕೀಯದವರು ಆಡ್ತಾ ಇರತಕ್ಕಂಥ ಆಟಗಳಿಗೆ ನೀವು ಬಲಿಯಾಗಬೇಡಿ. ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ನಿಜವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು.